ಮೂರ್ತಿತ್ವೇ ಪರಿಕಲ್ಪಿತಶಶಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂಕತುಶ್ಚೇಜತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯಸ್ಥಿತಿವಿಭುಶ್ಚಾನೇಕಧಾಯಃ ಶ್ರುತೌ ವಾಚನ್ನಃ ಸತತಾತ್ಮನೇಕಕಿರಣಸ್ತ್ರೈಲೋಕ್ಯದೀಪೋ ರವಿಃ. ನಮಸ್ಕಾರ. ಶುಕ್ರಗ್ರಹಕ್ಕೆ ಮಿತ್ರಗ್ರಹಗಳು, ಸಮಗ್ರಹಗಳು ಮತ್ತು ಶತ್ರುಗ್ರಹಗಳನ್ನು ನೋಡೋಣ. ಶುಕ್ರಗ್ರಹಕ್ಕೆ ಬುಧ, ಶನಿ ಮತ್ತು ರಾಹುಗ್ರಹಗಳು ಮಿತ್ರಗ್ರಹಗಳಾಗ್ತವೆ. ಹಾಗೆ ಕುಜ ಮತ್ತು ಗುರುಗ್ರಹಗಳು ಸಮಗ್ರಹಗಳಾಗ್ತವೆ. ರವಿ, ಚಂದ್ರ ಮತ್ತು ಕೇತುಗ್ರಹಗಳು ಶತ್ರುಗ್ರಹಗಳಾಗ್ತವೆ. ಶುಕ್ರಗ್ರಹನಿಗೆ ಬುಧ, ಶನಿ, ರಾಹು ಮಿತ್ರಗ್ರಹಗಳು, ಅಂಗಾರಕ ಮತ್ತು ಗುರು ಸಮಗ್ರಹಗಳು, ರವಿ, ಚಂದ್ರ ಮತ್ತು ಕೇತುಗ್ರಹಗಳು ಶತ್ರುಗ್ರಹಗಳಾಗ್ತವೆ. ಶುಕ್ರನಿಗೆ ವೃಷಭ ರಾಶಿ ಮತ್ತು ತುಲಾ ರಾಶಿ ಸ್ವಕ್ಷೇತ್ರ, ಮೀನರಾಶಿ ಉಚ್ಚಸ್ಥಾನವಾಗುತ್ತೆ, ಕನ್ಯಾ ರಾಶಿ ನೀಚಸ್ಥಾನವಾಗುತ್ತೆ. ಶುಭಗ್ರಹಗಳ ದೃಷ್ಟಿ ಇದ್ದಲ್ಲಿ ಶುಭ ಫಲಗಳು, ಅಶುಭ ಗ್ರಹಗಳ ದೃಷ್ಟಿ ಹೆಚ್ಚು ಇದ್ದಲ್ಲಿ ಅಶುಭ ಫಲಗಳು ಪ್ರಾಪ್ತಿಯಾಗತಕ್ಕಂಥದ್ದು. ನಮಸ್ಕಾರ.